ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ .13 ಶೋಧ ಮಾಡಬೇಕಾಗಿತ್ತು. ಆದರೆ .13 ಶೋಧ ಆಗ್ತಾ ಇಲ್ಲ. ಬೇಕಾದಷ್ಟು ವಿಚಾರ ಇದೆ. .13 ಅಂತ ಯಾವುದನ್ನು ಮಾರ್ಕ್ ಮಾಡಲಾಗಿದೆಯೋ ಅಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ ವರ್ಕ್ಗಳು ನಡೆದು ಹೋಗಿದೆ. ಅಲ್ಲಿ ರಸ್ತೆಯಿಂದ ಹಿಡಿದು ಟ್ರಾನ್ಸ್ಫಾರ್ಮರಿಂದ ಹಿಡಿದು ಕಾಲುವೆಯಿಂದ ಹಿಡಿದು ಅನೇಕ ಕೆಲಸಗಳಲ್ಲಿ ಆಗಿಬಿಟ್ಟಿದೆ. ಇದು ಮಾಡಬೇಕಾ? ಜೊತೆಗೆ ಅಲ್ಲಿ ನೇತ್ರಾವತಿಗೆ ಕಟ್ಟಿರ್ತಕ್ಕಂಥ ಒಂದು ಕಟ್ಟೆ ಇದೆಯಲ್ಲ, ಆ ಕಟ್ಟೆಗೂ ತೊಂದರೆ ಆಗಬಹುದು ಇಲ್ಲಿ ಅಗೆಯುವುದರಿಂದ ಅಂತ ಕೂಡ ಮಾಹಿತಿ ಇದೆ. ಹಾಗಾಗಿ ಒಂದು ಹಂತಕ್ಕೆ .13ರಲ್ಲಿ ಹುಡುಕಾಡುವ ಬದಲಿಗೆ ಬೇರೆ ಸ್ಥಳವನ್ನು ಗುರುತು ಮಾಡಿಸಿ ಆ ಮೂಲಕ ಅಲ್ಲೇ ಹುಡುಕೋಣ ಅಂತ ಇದೀಗ ಒಂದು ಪ್ಲಾನ್ ನಡೆದಿದೆ SIT ಕಡೆಯಿಂದ. ಹಾಗಾಗಿ ಸ್ಪಾಟ್ ಮಾರ್ಕಿಂಗ್ ಶುರುವಾಗಿದೆ. ಗೋಂಕ್ರಾಂಥಾರ್ ಭಾಗದಲ್ಲಿ ಸ್ಪಾಟ್ ಮಾರ್ಕಿಂಗ್ ಆಗ್ತಾ ಇದೆ. ಇಲ್ಲಿ ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಗೋಂಕ್ರಾಂಥಾರ್ ಭಾಗ ಇದೆ. ಗೋಂಕ್ರಾಂಥಾರ್ ಭಾಗದ ಕಾಡಿನ ಒಳಗಡೆ ಸ್ಪಾಟ್ ಮಾರ್ಕಿಂಗ್ ನಡೀತಾ ಇದೆ ಇದೀಗ. ಅಂದರೆ ಅಲ್ಲಿ ದೂರುದಾರ ಈಗ ಮೊದಲನೇ ಬಾರಿಗೆ ಇವನು 13 ಜಾಗವನ್ನು ಗುರುತು ಮಾಡಿದ್ದ. 13 ಜಾಗದಲ್ಲಿ ಒಂದು 12ನೇ ಜಾಗದವರೆಗೂ ಹುಡುಕಿದ್ದಾರೆ. ಅದರಲ್ಲಿ 6ರಲ್ಲಿ ಮಾತ್ರ ಏನೋ ಸ್ವಲ್ಪ ಸಿಕ್ತು. ಅದು ಬಿಟ್ಟರೆ ಬಂಗ್ಲಾ ಗುಡ್ಡದಲ್ಲಿ ಸ್ವಲ್ಪ ಸಿಕ್ಕಿತ್ತು ಅಸ್ಥಿ. ಅದು ಬಿಟ್ಟುಬಿಟ್ರೆ 13ನೇ ಪಾಯಿಂಟ್ ಮಾರ್ಕ್ ಮಾಡಬೇಕಾಗಿತ್ತು. ಭಾಳಷ್ಟು ಜನ ಓಡಾಡ್ತಕ್ಕಂಥ ಪ್ರದೇಶ ಕೂಡ ಹೌದು, ರಸ್ತೆ ಪಕ್ಕದಲ್ಲಿ ಅದಿರೋದು ಹೌದು. ಅಭಿವೃದ್ಧಿ ಕೆಲಸಗಳಾಗಿದೆ ಅಲ್ಲಿ. ಅಂದರೆ ಎಷ್ಟೋ ಕಾಲುವೆ ತೋಡಿರ್ತಾರೆ, ರೋಡ್ ಮಾಡಿರ್ತಾರೆ, ಡೆವಲಪ್ಮೆಂಟ್ ಕೆಲಸಗಳಾಗಿರ್ತವೆ, ಅಲ್ಲಿ ಯಾವುದೋ ಪೈಪ್ ಹಾಕಿರ್ತಾರೆ ಅಲ್ಲಿ. ಸೊ ಹೀಗೆಲ್ಲ ಇದ್ದಾಗ ಆ ಭಾಗದಲ್ಲಿ ಒಂದು ಅನುಮಾನ ಅಂತೂ ಇದೆ. ಟ್ರಾನ್ಸ್ಫಾರ್ಮರ್ ಕೂಡ ಅಲ್ಲಿ ಆ ಭಾಗದಲ್ಲಿ ಬರುತ್ತೆ ಅಂತ ಕೂಡ ಒಂದಷ್ಟು ಮಾಹಿತಿ ಇದೆ. ಇವೆಲ್ಲ ವಿಚಾರಗಳ ಆದ ಮೇಲೆ ಬೇರೆ ಎಲ್ಲಪ್ಪ ಇಟ್ಟಿದೆಯಾ, ಇದು ಬಿಟ್ಟುಬಿಟ್ಟು ಎಲ್ಲಿ ಹೋಗ್ತಿದ್ಯಪ್ಪ ನೀನು ಹೇಳು ಅಂತ ಬಂದಾಗ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ದೂರುದಾರ ಹೋಗಿದ್ದಾನೆ. ಹಾಗಾಗಿ ಇದೀಗ ಅಲ್ಲಿ ಗೋಂಕ್ರಾಂಥಾರ್ ಭಾಗದಲ್ಲಿ ಏನಾಗಿದೆ, ಸ್ಪಾಟ್ ಮಾರ್ಕಿಂಗ್ ಕೆಲಸ ಇದೀಗ ಶುರುವಾಗಿದೆ.